ದೇವರ ದರ್ಶನಕ್ಕೆ ಬಂದ ಮಗು ತಾಯಿಯ ಕಣ್ಣೆದುರೇ ಸಾವು. ಮುಗಿಲು ಮುಟ್ಟಿದ ತಾಯಿಯ ರೋದನೆ. ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ. ಚಾಲಕನ ನಿರ್ಲಕ್ಷ್ಯಕ್ಕೆ ಮುದ್ದು ಕಂದ ಬಲಿ. ಕಡಲೆಕಾಯಿ ಪರೀಕ್ಷೆಗೆ ಮಗುವಿನ ಜೊತೆ ಬಂದಿದ್ದ ತಾಯಿ. ಅಯ್ಯೋ ವಿಧಿಯೇ, ನೀನೆಂಥ ಕ್ರೂರಿ. 2 ವರ್ಷಕ್ಕೆ ಹೀಗೆ ಕರೆಸಿಕೊಳ್ಳಲು ಮನಸ್ಸಾದರೂ ಹೇಗೆ ಬಂತು? ಹೌದು, ಇಂತಹ ಒಂದು ಕರುಳು ಹಿಸುಕುವ ಘಟನೆ ಇಂದು ಬೆಂಗಳೂರು ಹೊರವಲಯದ ಆನೇಕಲ್ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಶನೇಶ್ವರ ದೇವಾಲಯದ ಎದುರು ನಡೆದು ಹೋಗಿದೆ. ಮಧುಗಿರಿ ಮೂಲದ ಪ್ರಿಯಾಂಕಾ ಹಾಗೂ ರಘುನಾಥ್ ದಂಪತಿ ಆನೇಕಲ್ ತಾಲೂಕಿನ ಜಿಗಣಿ ಸಮೀಪದ ಮಾದಾಪಟ್ಟಣದಲ್ಲಿ ವಾಸವಾಗಿದ್ರು. ಆನೇಕಲ್ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಚನ್ನೇಶ್ವರ ದೇವಾಲಯದಲ್ಲಿ ಕಡಲೆಕಾಯಿ ಪರೀಕ್ಷೆ ನೋಡಲು ಬಂದಾಗ ದೇವರ ದರ್ಶನಕ್ಕೆ ಒಳಗೆ ಹೋಗಿ ವಾಪಸ್ ತೆರಳುವ ವೇಳೆ ದೇವಾಲಯದ ಎದುರು ರಸ್ತೆಗೆ ಮಗು ಹೋಗುತ್ತಿದ್ದಂತೆ ವೇಗವಾಗಿ ಬಂದ ಕಾರೊಂದು ಮಗುವಿಗೆ ಡಿಕ್ಕಿ ಹೊಡೆದಿದ್ದು, ಚಕ್ರದ ಮಧ್ಯೆ ಸಿಲುಕಿದ ಮಗುವಿನ ಹೊಟ್ಟೆಯ ಮೇಲೆ ಕಾರಿನ ಟೈರ್ ಹರಿದು ಮುದ್ದು ಕಂದ ತಾಯಿಯ ಕಣ್ಣೆದುರಲ್ಲೇ ಬಲಿಯಾಗಿ ಹೋಗಿಬಿಡ್ತು. ತಾಯಿಯ ಕಣ್ಣ ಮುಂದೆ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು, ಕರುಳ ಕುಡಿಯನ್ನ ಕಳೆದುಕೊಂಡ ತಾಯಿಯ ರೋದನೆ ನೆರೆದಿದ್ದವರ ಕರುಳು ಹಿಂಡುತ್ತಿತ್ತು. ಕೂಡಲೇ ಕಡಲೆಕಾಯಿ ಪರೀಕ್ಷೆಗೆ ಬಂದಿದ್ದವರು ಹಾಗೂ ಅಕ್ಕಪಕ್ಕದ ದೇವಾಲಯದ ಬಳಿ ನಿಂತಿದ್ದ ಸಾರ್ವಜನಿಕರು ಮಗುವನ್ನ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಷ್ಟೊತ್ತಿಗೆ ಮಗು ಮೃತಪಟ್ಟಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಘಟನೆ ಸಂಬಂಧ ಕಾರು ಚಾಲಕನನ್ನ ಆನೇಕಲ್ ಪೊಲೀಸರು ವಶಕ್ಕೆ ಪಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಾವು ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಬಂದ್ವಿ, ಕೈ ಇಟ್ಕೊಂಡೇ ಬರ್ತಾ ಇದ್ವಿ. ಕಾರು ರಿಟರ್ನ್ ಆನೇಕಲ್ಲಿಂದ ಬಂತು, ಸೈಡಾಗೆ ಬರ್ತಾ ಇದ್ವಿ. ಹಿಂಗೆ ತುತ್ಕೊಂಡು ಕಾರ್ ಸೆಂಟಾಗ ಅಪ್ಪಚ್ಚೆ ತಲೆಗೆ ಮೂಗೆಲ್ಲ ರಕ್ತ ಬಂತಪ್ಪ ಅಪ್ಪ ಅಂತ ಬಡ್ಕೊತ ಇದ್ವಿ. ಅಷ್ಟೇ, ಅವರು ಕಾರ್ನ ಸಿಕ್ಕಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ನಾವು ಆಸ್ಪತ್ರೆಗೆ ಓಡಿ ಬಂದ್ವಿ. ಪಾಪ ಅವ್ರು ಯಾರ ಕರ್ಕೊಬಂದ್ಬಿಟ್ಟು ಆನೇಕಲ್ ಗಾಡಿಯಲ್ಲಿ ದೇವಸ್ಥಾನಕ್ಕಂತ ಬಂದಿದ್ವಿ. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಕೈ ಇಟ್ಕೊಂಡು ಸೈಡಲ್ಲಿ ಬರ್ತಿದ್ವಿ. ಕಾರ್ ಬಂದು ಹಂಗೆ ಪಾಪು ಮೇಲೆ ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ಕರುಳ ಕುಡಿಯ ಜೊತೆ ದೇವರ ದರ್ಶನ ಮಾಡಲು 15 ಕಿಲೋಮೀಟರ್ ದೂರದಿಂದ ಬಂದ ತಾಯಿ ತನ್ನ ಕಣ್ಣೆದುರಲ್ಲೇ ಮಗುವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಮಾತ್ರ ಎಂಥವರಿಗೂ ಬರಬಾರದು. ದೇವರು ಇಂತಹ ಪರಿಸ್ಥಿತಿಗೆ ತಂದೊಡ್ಡಿ ಪರೀಕ್ಷಿಸಬಾರದು ಅಂತ ತಾಯಿಯ ಅಳಲಾಗಿತ್ತು.